ಲಾರ್ಡ್ ಮೌಂಟ್ ಬ್ಯಾಟನ್ ಅವರಿಗೆ ಒಂದು ಒಳ್ಳೆಯ ದಿನ ಅದು. ಅವರಿಗೆ ವಿಜಯ ದಿನ. ಒಂದು ಯುದ್ಧದಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಗೆದ್ದಿರ್ತಾರ. ಆ ವಿಜಯದ ಸಂಕೇತವಾಗಿ ಭಾರತ ದೇಶಕ್ಕೆ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತೀನಿ, ಆಗಸ್ಟ್ 15ಕ್ಕೆ ಅಂತಂತ. ಆದ್ರೆ 1947 ಆಗಸ್ಟ್ 15ರಂದು ಮುಹೂರ್ತ ಸರಿ ಇದ್ದಿದ್ದಿಲ್ಲ. ಆಗಿನ ಕಾಲದಾಗೂ ಜ್ಯೋತಿಷ್ಯರಿದ್ರು. ಒಳ್ಳೆ ಶುಭ ಗಳಿಗೆಯಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಂತಂದು ಆಗಿನ ಕಾಲದ ನಮ್ಮ ಭಾರತೀಯರು ಆಗಸ್ಟ್ 15ಕ್ಕೆ ಬ್ಯಾಡ ನಮಗ ಬೇರೆ ದಿನವನ್ನ ಭಾರತ ದೇಶಕ್ಕೆ ಸ್ವತಂತ್ರ ಕೊಡ್ರಿ ಅಂತಂದು ಲಾರ್ಡ್ ಮೌಂಟ್ ಬ್ಯಾಟನ್ ಅವ್ರನ್ನ ಕೇಳಿದಾಗ ಅವರೆಲ್ಲ ನಾನು ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯವನ್ನ ಕೊಡವ ಅಂತಂದಾಗ ಇನ್ನು ಬ್ಯಾಡಪ್ಪ ಅಂತಂದು ಬ್ರಿಟಿಷ್ ಕಾಲಮಾನದ ಪ್ರಕಾರ ರಾತ್ರಿ ಆಗಸ್ಟ್ 14ರ ಮಧ್ಯರಾತ್ರಿ 11:59 ಬ್ರಿಟಿಷರ ಕಾಲಮಾನದ ಪ್ರಕಾರ ಅದು ಆಗಸ್ಟ್ 15 ನಮಗ ಆ ಒಂದು ಶುಭ ಗಳಿಗೆ ಅಮೃತ ಗಳಿಗೆಯಲ್ಲಿ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆ ಅಮೃತ ಗಳಿಗೆಯಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ನಮಗೆ ಸ್ವತಂತ್ರವೇನು ಸಿಕ್ತು. ಆದ್ರೆ ಇಲ್ಲಿ ಯಾವುದೇ ಒಂದು ಕಾನೂನು ಇದ್ದಿದ್ದಿಲ್ಲ, ಚೌಕಟ್ಟು ಇದ್ದಿದ್ದಿಲ್ಲ, ಸ್ವಾತಂತ್ರ್ಯ ಅನ್ನೋದು ಅಷ್ಟೇ ಇತ್ತು, ಒಂದು ಸೀಮಿತ ಇದ್ದಿದ್ದಿಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ತರನಾಗಿ ಸಂವಿಧಾನ ಬರೆದ ಒಂದು 2-4 ಲೈನ್ನಾಗ ಹೇಳಿ ಮುಗಿಸ್ಬಿಡ್ತೀನಿ. ಎಲ್ಲರೂ ಕೂಡಿ ಏನ್ ಮಾಡಿದ್ರು, ಇಲ್ಲ ನಾವು ಬ್ರಿಟನ್ ದೇಶಕ್ಕೆ ಹೋಗೋಣ, ಆ ದೇಶಕ್ಕೆ ಹೋಗೋಣ, ಈ ದೇಶಕ್ಕೆ ಹೋಗೋಣ, ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನ ಬೇಕಾಗೈತಿ, ಬರೆಯಾಕ ಬೇರೆ ದೇಶದವ್ರ ಕೈ ಬರ್ಸೋಣ ಅಂತಂದು ಮಹಾತ್ಮ ಗಾಂಧೀಜಿಯವ್ರ ಕೈಲಿ ಮಹಾತ್ಮ ಗಾಂಧೀಜಿಯವ್ರ ಹತ್ರ ಹೋದಾಗ ಮಹಾತ್ಮ ಗಾಂಧೀಜಿಯವ್ರು ಏನ್ ಹೇಳಿದ್ರು, ನಮ್ಮ ಭಾರತ ದೇಶದಲ್ಲಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಅತಿ ಬುದ್ಧಿವಂತರು, ಅತಿ ಜಾಣವಂತರು, ಅವ್ರ ಕೈಲೇನೆ ಸಂವಿಧಾನ ಬರ್ಸೋಣ ಅಂತಂದು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೈಲೇನೆ ಸಂವಿಧಾನವನ್ನು ಬರ್ಸಿದ್ರು. ನೋಡ್ರಿ ಆ ಸಂವಿಧಾನ ಎಷ್ಟು ಪಾವಿತ್ರ್ಯತೆ ಐತಿ. ಸಂವಿಧಾನ ನಮ್ಗಷ್ಟೇ ಮೀಸಲಲ್ಲ, ಇಡೀ ಭಾರತ ದೇಶದಲ್ಲಿ ವಾಸಿಸುವಂತ ಪ್ರತಿಯೊಂದು ಗಿಡಗಳಿಗೆ, ಪ್ರತಿಯೊಂದು ಸಸ್ಯಗಳಿಗೆ, ಪ್ರತಿಯೊಂದು ಜೀವಿಗಳಿಗೆ, ಪ್ರತಿಯೊಂದು ಸಮುದಾಯಕ್ಕೂ ಭಾರತೀಯ ನಮ್ಮ ಬಾಬಾ ಸಾಹೇಬರು ರಚಿಸಿದಂತ ಸಂವಿಧಾನ ಅರ್ಪಣೆ ಆಗೈತಿ. ನೋಡ್ರಿ ಎಂತ ಅದ್ಭುತವಾದಂತ ಮಾತನ್ನು ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಕೇಳ್ರಿ. ಯಾವ ಸಂವಿಧಾನ ಬರುವ ಪೂರ್ವದಲ್ಲಿ ನಮಗ ದೇವಾಲಯದಲ್ಲಿ ಪ್ರವೇಶ ಇದ್ದಿದ್ದಿಲ್ಲ, ನಾವೆಲ್ಲರೂ ಒಪ್ಕೊಳ್ಬೇಕಾಗಿತ್ತು. ಈಗ ಮೊನ್ನೆ KS ಬಸವಂತಪ್ಪನವರು ಪೌರ ಕಾರ್ಮಿಕ ಮಗ, ಅವ್ರೆ ಪೌರ ಕಾರ್ಮಿಕರ ಮಗ KS ಬಸವಂತಪ್ಪನವರು ನಮ್ಮ ಕರ್ನಾಟಕದ ಮಂತ್ರಿಗಳಾದ್ರು. ಯಾವ ಮಂತ್ರಿಗಳಾದ್ರು? ಮುಜರಾಯಿ ಇಲಾಖೆಯ ಮಂತ್ರಿಗಳಾದ್ರು. ಮುಜರಾಯಿ ಅಂತಂದ್ರೆ ಏನು? ದೇವಸ್ಥಾನದ ಮೇಲೆ ಇರುವಂತ ಮಂತ್ರಿ ಅವರು. ಯಾವ ದೇಗುಲಗಳಿಗೆ ನಮಗೆ ಪ್ರವೇಶ ಇದ್ದಿದ್ದಿಲ್ಲೋ ಬಾಬಾ ಸಾಹೇಬ್ರ ಸಂವಿಧಾನದ ಅಡಿಯಲ್ಲಿ ಅದೇ ದೇವಾಲಯದ ಒಬ್ರು ಮಂತ್ರಿಗಳು ಆಗ್ತಾರಪ್ಪ ಅಂತಂದ್ರ ನಾವೆಲ್ಲರೂ ಕೃತಜ್ಞತೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರ್ಪಣೆ ಮಾಡ್ಬೇಕಾಗತ್ತೆ. ಮೊನ್ನೆ ಅವರು ಅದರ ಒಂದು ಸಂದರ್ಶನದಲ್ಲಿ ನೀವೊಬ್ರು ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದವರು, ಇವತ್ತಿನ ದಿನ ಸಚಿವರಾದ್ರಿ, ಮುಜರಾಯಿ ಖಾತೆ ಸಚಿವರಾದ್ರಪ್ಪ ಅಂತಂದ್ರ ನಿಮ್ಮಿರುವಂತ ಶಕ್ತಿ ಯಾವ್ದಂತ ಕೇಳಿದಾಗ ನನ್ನಿರುವಂತ ಶಕ್ತಿ ಪ್ರಜಾಪ್ರಭುತ್ವ, ಸಂವಿಧಾನ, ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಆಶೀರ್ವಾದ, ಅವರು ರಚಿಸಿದ ಸಂವಿಧಾನದ ಅಡಿಯಲ್ಲಿ ನಾ ಇವತ್ತಿನ ದಿನ ಮುಜರಾಯಿ ಇಲಾಖೆಯ ಸಚಿವನಾಗಿದ್ದೀನಿ ಅಂತಂದ್ರೆ ನೋಡ್ರಿ, ನಮ್ಮ ಬಾಬಾ ಸಾಹೇಬ್ ಅಷ್ಟೆಲ್ಲ ಕೊಟ್ಟಾರಪ್ಪ ಅಂತಂದ್ರೆ ನಮ್ಮ ಮಕ್ಕಳು ನಿಮ್ಗೆ ಎಲ್ಲರೂ ಕೂಡಿ ಶಿಕ್ಷಣವಂತರನ್ನ ಮಾಡಬೇಕು. ಒಂದೂ ದಿನ ಸಾಲಿ ಕೈ ಮುಗಿದು ಕೇಳ್ತೀನಿ ನಾನು, ಒಂದೂ ದಿನ ಸಾಲಿ ಬಿಡಿಸ್ಬೇಡ್ರಿ. ಒಂದೇ ಒಂದು ದಿನ ನೀವು ಸಾಲಿ ಬಿಡಿಸಿದ್ರಪ್ಪ ಅಂತಂದ್ರೆ ಅಮೂಲ್ಯವಾದಂತ ಶಬ್ದಗಳನ್ನ ಮಕ್ಕಳು ಕಲಿದು ಬಿಡ್ತಾರೆ, ತಮ್ಮ ಜೀವನ ಶೈಲಿಯನ್ನು ಕಲಿದು ಬಿಡ್ತಾರೆ. ನಿಮ್ಮ ಮಗು ನೋಡ್ರಿ, ಒಬ್ಬ ಪೌರ ಕಾರ್ಮಿಕರ ಮಗ ಇವತ್ತಿನ ದಿನ ದೇವಸ್ಥಾನಗಳ ಮಂತ್ರಿ ಆಗಿನಪ್ಪ ಅಂತಂದ್ರ ನಿಮ್ಮ ಮಗ ಯಾಕೆ ಆಗ್ಬಾರ್ದು? ನಮ್ಮ ಮಗ ಯಾಕೆ ಆಗ್ಬಾರ್ದು? ಪೌರದ ಯಾರವರು? ಹೌದು, ಮಾದಿಗ ಸಮುದಾಯದ ಒಬ್ಬ ಮಂತ್ರಿ ಅವರು, ಹೌದಾ? ಮತ್ತೆ ಈ ತರ ಎಲ್ಲರೂ ನಾವು ಬಾಬಾ ಸಾಹೇಬ್ರ ಹೆಸರಲ್ಲಿ ಬೆಳೆ ಕಟ್ಟಿವಪ್ಪ ಅಂತಂದ್ರ ಈ ಶಾಲೆಯನ್ನು ಮಕ್ಕಳು ಕಡ್ಡಾಯವಾಗಿ ಒಂದೇ ಒಂದು ದಿನ ಶಾಲೆಯನ್ನ ತಪ್ಪಿಸ್ಬಾರ್ದು ಮಕ್ಕಳು. ದಯವಿಟ್ಟು ಪಾಲಕರು, ತಾಯಂದಿರಾದಂತ ನೀವು ನಿಮ್ಗೆಲ್ಲರಿಗೆ ಕೈ ಮುಗಿದು ಕೇಳ್ತೀನಿ, ಮಕ್ಕಳನ್ನ ಶಾಲೆಗೆ ತಂದು ಬಿಡುವಂತ ಜವಾಬ್ದಾರಿ ನಿಮ್ದಾಗಬೇಕು. ನಮ್ಮ ಅಂಬೇಡ್ಕರ್ ನಗರ ಅಂತ ಪ್ರತಿಯೊಬ್ಬರ ಶಿಕ್ಷಕರು ಒಬ್ಬೊಬ್ರು ಒಂದೊಂದು BEd ಮುಗಿಸ್ಯಾರ, MA ಮುಗಿಸ್ಯಾರ, PhD ಮುಗಿಸ್ತಾರ ಅವರು. ಅಧ್ಯಕ್ಷರ ಕೂಡ ನನ್ನ
ವರ್ಷ ಗೆಸ್ಟ್ ಇದ್ದಾರೆ ಬೇಕಾಗ್ತಾರೆ ಅವರು. ನಿಮ್ಮ ಶಾಲೆ ಸಂಖ್ಯೆ ನೋಡಿದ್ರೆ ಗೆಸ್ಟ್ ಇರ್ತಾರೆ, ಅತಿಥಿ ಶಿಕ್ಷಕರು ಕೊಡಕ್ಕೆ ಬರುವುದಿಲ್ಲ. ಆದ್ರೆ ಅಧ್ಯಕ್ಷರು ನಾನು ಕೊಡುದಿಲ್ಲ ಅವರು. ಇಲ್ಲ, ಕಾನೂನಿನ ಪ್ರಕಾರ ನಿಮ್ಮ ಶಾಲೆ ಮಕ್ಕಳ ಸಂಖ್ಯೆ 45 ಐತಿ. ಒಬ್ಬ ಶಿಕ್ಷಕರಿಗೆ 30 ಮಕ್ಕಳು, ಇನ್ನೂ ಒಬ್ಬರು ಶಿಕ್ಷಕರು ಎಲ್ಲ ಹೆಚ್ಚುವರಿ ಆಗ್ತಾರೆ. ಕೊಡಕ್ಕೆ ಬರುವುದಿಲ್ಲ ಅಧ್ಯಕ್ಷರನ್ನು ಅವ್ರು ನಾನು ಕೊಡುದಿಲ್ಲ. ಆದ್ರೂ ಸಹ ನಮ್ಮ ಮೇಲಾಧಿಕಾರಿಗಳಿಗೆ ಈ ಶಾಲೆಗೆ ಅವಶ್ಯಕತೆ ಐತೆ ಅಂತ ನಾನು ಯಾಕೆ ಕೇಳಬೇಕಂದ್ರೆ ನೇರವಾಗಿ ನಮ್ಮ ಬಿ ಒ ಸಾಹೇಬ್ರಿಗೆ ಅವ್ರು ಹಚ್ತಾರೆ ಅಧ್ಯಕ್ಷರು. ನೋಡ್ರಿ, ಇಂಥ ಒಳ್ಳೆಯ SDMC ಅಧ್ಯಕ್ಷರು ಸಿಕ್ಕಾರ. ಮತ್ತೇನು ಬಿಡುದಿಲ್ಲ ಅವರು, ಸರ್ ನಮ್ಮ ಶಾಲೆ ಕಟ್ಟಡ ಬೇಕಾ ಅಂತಾರೆ. ಮತ್ತೊಂದು ಶಾಲೆ ಕಟ್ಟಡ ನೋಡ್ರಿ ಅವಶ್ಯಕತೆನೇ ಇಲ್ಲ, ಬೇಕಾಗಿಲ್ಲ, ಆದ್ರೂ ಅವ್ರು ಬಿಡುದಿಲ್ಲ, ಬೆನ್ನ ಹಚ್ತಾರ ಅವ್ರು. ಸರ್ ನಮ್ಗೊಂದು ಶಾಲೆ ಕಟ್ಟಡ ಬೇಕು, ಒಂದು ಹೊಸ ಕಟ್ಟಡ ಆಯ್ತು. ಮತ್ತೆ ಏನ್ ಮಾಡಿದ್ರೆ ಹೈಟೆಕ್ ಶೌಚಾಲಯ ಬೇಕಾ ಅಂತ ಕುಂತ್ರ ಅವರು 2 ಹೈಟೆಕ್ ಶೌಚಾಲಯ ಕೊಡ್ಸಿದ್ರಿ. ಮತ್ತೆ ಕಂಪೌಂಡ್ ಚಾಲು ಮಾಡ್ತಾರೆ, ಯಾವಾಗ ಚಾಲು ಅದು ಮುಂಜೂರಾಗೈತಿ. ಮತ್ ನೋಡ್ರಿ, ನಮ್ಮವರಿದ್ದಾಗ ನಾವು ಅವಶ್ಯಕತೆ ಏನ್ ಪಡ್ಕೊಂತೀವಲ್ಲ ಅದು ಬಹಳ ಚಂದ. ನಾನು ನಿಮ್ಮವಾಗಿ ನೀವು ತೋರಿ ಅಂತ ಅಧ್ಯಕ್ಷರಂತ ಆಯ್ಕೆ ಕಳಿಸಿರ್ತೀನಿ. ನೋಡ್ರಿ, 2 ಬಿಲ್ಡಿಂಗ್ಗಳಾದವು, 2 ಶೌಚಾಲಯಗಳಾದವು, ಒಂದು ಗ್ರೌಂಡ್ ಆಯ್ತು, ಇನ್ನೊಂದು ಕಟ್ಟಡ ಆಗಿ ಮೇಲೆ ಅಲ್ಲೊಂದು ಗೇಟ್ ಹಚ್ಚಿ ಬಿಟ್ರ, ಗಿಡ ಗಂಟೆಗಳನ್ನು ಹಚ್ಚಿಬಿಟ್ರೆ ಅಂಬೇಡ್ಕರ್ ಹೆಸರು ಏನಾಗತ್ತಪ್ಪ ಅಜರಾಮರಾದೆ. ಅದೆಲ್ಲರೂ ಕೈ ಸೇರಿಸಬೇಕು. ಯಾವುದೇ ಕಾರಣಕ್ಕೂ ಶಾಲೆಯನ್ನ ಸುಚಿತ್ರವಾಗಿ ಕಾಪಾಡಬೇಕು, ಶುಚಿಯಾಗಿ ಕಾಪಾಡಬೇಕು. ಗಾಡಿ ಬೈಕ್ ಬಿಡುದಾಗಲಿ, ಇಲ್ಲಿ ಹಾಸ್ಕೊಂಡು ಮಕ್ಕಳದಾಗಲಿ ಅದೆಲ್ಲ ಮಾಡಬಾರ್ದು. ನಾವೆಲ್ಲರೂ ಅಕ್ಷರಸ್ಥರಾಗಬೇಕು, ಅಭಿವೃದ್ಧಿ ಪಥದಲ್ಲಿ ನಾವು ಸಾಗಬೇಕು. ವೇದಿಕೆಯನ್ನು ಹಂಚಿಕೊಳ್ಳುವಂತ ಮನೋಭಾವ ಶಕ್ತಿ ನಿಮ್ಮಲ್ಲಿ ಹುಟ್ಟಬೇಕು. ವೇದಿಕೆ ಮೇಲೆ ಕರೆದು ಕುಂದ್ರಿಸುವಂಗ ನೀವು ಆಗಬೇಕು, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ನೋಡ್ರಿ, ಆಗಲೇ ದವಾಖಾನೆ ತೋರ್ಸಂತಂದ್ರ ಅಮ್ಮ ಏನಾದಪ್ಪ ಅಂತಂದ್ರ ಮಾಟ ಮಂತ್ರ ನಿಂದೇನು ಅವು ಇವು ಅಂತಂದ್ರ ಏನಾಯ್ತು? ಇಲ್ಲ, ಇವತ್ತಿನ ದಿನ ನನ್ನ ಮಕ್ಕಳು 2 ತಿಂಗಳು ಆರಾಮಿಲ್ಲ. 2 ತಿಂಗಳು ನನ್ನ ಹಿರೇ ಮಗ ಅಭಿಷೇಕ್ಗ ಬಾಗಲಕೋಟೆ ತೋರಿಸ್ತೆ, ಆರಾಮಲ್ಲಿಲ್ಲ, ನೇರವಾಗಿ ಬೆಂಗಳೂರು ಕಳಿಸ್ತೆ, ಮಣಿಪಾಲ್ ಆಸ್ಪತ್ರೆ ಕಳಿಸ್ತೆ, ಆರಾಮಾದ. ಇವತ್ತ ನನ್ನ ಮಗ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಭಾಷಣ ಮಾಡಕತ್ತಾನೆ. ಇವತ್ತ ಅದ ಅಭಿಷೇಕ್ ಸ್ವತಂತ್ರದ ಸ್ಪೀಚ್ ಇಂಗ್ಲಿಷ್ನ ಮಾಡ್ತಾನ. ಇದು ಯಾವುದು? ಬಾಬಾ ಸಾಹೇಬ್ರ ಕೊಡುಗೆ. ಹೌದ್ರೆ ನಾವೆಲ್ಲ ಕ್ಷೇತ್ರದಲ್ಲಿ ನಾವು ಗುರುತಿಸ್ಕೋಬೇಕು. ಎಲ್ಲ ಕ್ಷೇತ್ರದಲ್ಲಿ ನಮಗೆ ಕೈ ಬಾಚಿ ಏನು ಅವಕಾಶಗಳದಾವ ಅದನ್ನು ಕೈ ಬಾಚಿ ನಮ್ಮತ್ತ ಸೆಳೆದುಕೊಳ್ಳುವಂತ ಮನೋಭಾವನೆ ನಮ್ಮ ಹತ್ರ ಬರಬೇಕು. ಹೌದ್ರ? ಹಂಗಂದಾಗ ಮಾತ್ರ ನಾವೇನಾಗುತ್ತೀವಿ, ಅಭಿವೃದ್ಧಿ ಪಥದಲ್ಲಿ ಹಾಕಿವಿ. ದೆವ್ವ ಗಾಳಿ ನಿಂದೆ ಅನ್ನೋ ಉಚಿತ ಯಾವುದೂ ಇಲ್ಲ. ನಾವು ವಿಜ್ಞಾನದ ಕಾಲದಲ್ಲಿದ್ದೀವಿ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಏನ್ ಮಾಡಿದ್ರಪ್ಪ, ರಾಕೆಟ್ ಉಡಾವಣೆ ಮಾಡಿದ್ರು. ಭಾರತದ ರಾಷ್ಟ್ರಪತಿ ಅವರು, ವಿಜ್ಞಾನಿಗಳವರು. ಆ ವಿಜ್ಞಾನದ ಕಾಲದಲ್ಲಿ ನಾವು ಆ ಕಾಲ ಬಿಡಬೇಕು, ದೇವಸ್ಥಾನವನ್ನ ಪೂಜೆ ಮಾಡಬೇಕು. ಇರಲಿ, ಮಕ್ಕಳಿಗೆ ಏನಾದ್ರೂ ಬಂದ್ರೆ ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡಿಸ್ಬೇಕು. ಅದು ಆರಾಮಿಲ್ಲ, ಜ್ವರ ಬಂದವ ಅಂತಂದ ಮಕ್ಕಳನ್ನ 15 ದಿನ ಗಂಟ್ಲೆ ಶಾಲಿ ಬಿಡಿಸ್ಬೇಡ್ರಿ. ಇನ್ನೊಂದು ಎಲ್ಲಾ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಕೊಟ್ಟು ಕಳಿಸ್ಬೇಕು. ನೋಡ್ರಿ, ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ಮಕ್ಕಳು ಎಲ್ಲಾದ್ರೂ ತಮ್ಮ ಸ್ವತಂತ್ರವಾಗಿ ಕಾಲ ಮೇಲೆ ನಿಲ್ಲುತ್ತಾರ ಅವರು. ಹೌದಾ? ಮತ್ತ ನಮ್ಮ ಸರ್ಕಾರಿ ಶಾಲೆಗೆ ನಿಮ್ಗೆ ತಿಳಿದ ಹಾಗೆ ಪ್ರತಿದಿನ ಮೊಟ್ಟೆಗಳು ಸಿಗ್ತಾವ. ಮೊಟ್ಟೆಗಳು ಯಾಕೆ ಬೇಕು? ನೋಡ್ರಿ, ಆಯುಷ್ಯವನ್ನು ವೃದ್ಧಿ ಮಾಡಕ್ಕೆ ಮೊಟ್ಟೆಗಳು ಬೇಕು. ಪ್ರತಿನಿತ್ಯ ನಮ್ಮ ಮೊಟ್ಟೆ ತಂದು ಮಕ್ಕಳಿಗೆ ತಿನ್ಬೇಕಾಗುದಿಲ್ಲ. ಸರ್ಕಾರ ಏನ್ ಹೇಳ್ತಪ್ಪ ಅಂದ್ರೆ ಪ್ರತಿನಿತ್ಯ ಮಕ್ಕಳು ಮೊಟ್ಟೆ ತಿನ್ಲಿ, ಪ್ರತಿನಿತ್ಯ ಬಾಳೆಹಣ್ಣು ತಿನ್ಲಿ. ನೋಡ್ರಿ, ಪ್ರತಿನಿತ್ಯ ಮಕ್ಕಳು ರಾಗಿ ಗಂಜಿ ಕುಡಿಲಿ, ಪ್ರತಿನಿತ್ಯ ಮಕ್ಕಳು ಹಾಲು ಕುಡಿಲಿ. ಮತ್ತೇನ್ ಬೇಕು ಹೇಳ್ರಿ, ಸರ್ಕಾರ ಎಲ್ಲ ಕೊಡುತ್ತ. ಮಕ್ಕಳಿಗೆ ಶೂ ಅಂದ್ರೆ ಶೂ ಕೊಡ್ತೈತಿ, ಸಾಕ್ಸು, ಶೂ, ಚಪ್ಪಲು, ಮತ್ತ ಬುಕ್ಕ ಎಲ್ಲ ಫ್ರೀ. 1 ರೂಪಾಯಿ ಇಲ್ಲ. ಆದ್ರೂ ಸರ್ಕಾರಿ ಶಾಲೆಗೆ ನೀವು ಕಳ್ಸಕ್ ನೀವು ರೆಡಿ ಇಲ್ಲ. ನೋಡ್ರಿ, ಎಂತ ಚಂದ ಮಕ್ಕಳಿಗೆ ಡ್ಯಾನ್ಸ್ ಮಾಡಿದ್ರು. ಡ್ಯಾನ್ಸ್ ನೋಡ್ರಿ, ಒಂದು ಮಗು ಹಿಂದಿಯೇ ಮಾತಾಡ್ತದ. ಮಗು ನನಗೂ ಹಿಂದಿ ಬರುದಿಲ್ಲ, ಮಗಳು ಹಿಂದಿ ಸ್ಪೀಚ್ ಮಾಡಕತ್ತಾಳ ನಿಮ್ಮ ಮಗಳು ಅಂತಂದ್ರ ಏನು ಬೇಕು? ನಮ್ಮ ಸರ್ಕಾರಿ ಶಾಲೆಗ ಎಲ್ಲವೂ ಅದಾವು. ಅದನ್ನ 7ನೇ ತನ ಮಕ್ಕಳನ್ನ ಈಗ ಏನದಲ್ಲ 40 ಇದ್ದಿದ್ದು 80 ಸಂಖ್ಯೆ ಮಾಡ್ರಿ. ಇನ್ನ ನಿಮ್ಗೆ ಏನು ಬೇಕು ಮೂಲಭೂತ ಸೌಲಭ್ಯಗಳನ್ನ ನಾನು ನಮ್ಮ ಗುಂಡಪ್ಪಣ್ಣರ ಅಧ್ಯಕ್ಷರು ಇಬ್ರು ಅದರೊಳಗೂ ಶ್ರಮಿಸಿ ನಿಮ್ಗೆ ಸೌಲಭ್ಯಗಳನ್ನು ಕೊಡ್ತೀವಿ. ಮೇಲೊಂದು ಖಾಲಿ ಬಿದ್ದೈತಿ, ಅಧ್ಯಕ್ಷರು ಸರ ಮೇಲೊಂದು ಕಟ್ಟಿಸ್ಕೊಡಬೇಕು.
ನೀವು CRP ಅವಧಿಯಾಗ ಮ್ಯಾಲೆ ಒಂದು ಕಟ್ಟಿಸ್ಬೇಕು. ಹ್ಞೂನ್ರಿ ಅಂತಂದೆ ನಾನು. ಹೌದ್ರಾ? ಅದೊಂದು ಮ್ಯಾಲೆ ಖಾಲಿ ಬಿಡೋದು ಬೇಡ. ಅದು ಒಂದು ಮುಂದಿನ ದಿನಮಾನಗಳಲ್ಲಿ ಅದೊಂದು ಇಲಾಖೆಗೆ ಮಾಹಿತಿಯನ್ನ ಕೊಟ್ಟು ಇಲಾಖೆಯವ್ರು ಮಾಹಿತಿ ಕೇಳ್ತಿರ್ತಾರ. ನಿಮ್ಮ ಶಾಲೆ ನಿಮ್ಮ ಕ್ಲಸ್ಟರ್ನಲ್ಲಿ ಯಾವ್ಯಾವ ಶಾಲೆಗೆ ಬಿಲ್ಡಿಂಗ್ಗಳು ಬೇಕು ಯಾವ್ಯಾವ ಅಂತ ಅವೊಂದು ಮಾಹಿತಿ ಕೊಟ್ಟು ಅವೊಂದು ಮಾಡೋಣ. ಮಕ್ಕಳಿಗೆ ಏನು ಮಾಡಬೇಕು, ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಕಲಿಸ್ರಿ. ಒಂದು ದಿನ ಏನು ಮಾಡಬಾರ್ದು, ಮಕ್ಕಳನ್ನ ಶಾಲೆ ಬಿಡಿಸಬಾರ್ದು. ಇನ್ನು ತಾಯಿಯಂದಿರು ಮಕ್ಕಳ ಶಾಲೆಯಲ್ಲಿದ್ದ ಬಂದಿಂದ ಒಂದು ತಾಸು ಅರ್ಧ ತಾಸು ಆಟ ಆಡಿಂದ ಮಕ್ಕಳನ್ನ ಓದ್ಸಾಕ ನೀವು ಮುಂದೆ ಕುಂದಿರಬೇಕು. ನೋಡ್ರಿ, ಓದ್ಸಾಕ ನೀವು ಮುಂದೆ ಕುಂದಿರಬೇಕು. ಮುಂದೆ ಕುಂತಾಗ ಮಾತ್ರ ಏನಾಗತ್ತಪ್ಪ ಅಂತಂದ್ರ ಶಾಲೆಯಲ್ಲಿ ಕಲ್ತಂತ ಕಲಿಕೆ ಮನೆಯಲ್ಲಿ ಆ ಮಗು ಏನು ಹಾಕಿ ಕೊಟ್ಟಾರಪ್ಪ, ನಿಮ್ಮ ಸರ್ ಏನು ಹಾಕಿ ಕೊಟ್ಟಾರ, ನಿಮ್ಮ ಮೇಡಮರ್ ಏನು ಹಾಕಿ ಕೊಟ್ಟಾರ, ನೀವೇನು ಬರ್ದಿರಿ ಅಂತಂದು ಮಕ್ಕಳನ್ನ ಪರಿಶೀಲನೆ ಮಾಡಿದಾಗ ಮಕ್ಕಳು ಕಲಿತಾವ. ನೋಡ್ರಿ, ಒಬ್ರು ಅಂಬೇಡ್ಕರ್ ಎಷ್ಟು ತನ್ನ ನೋಡ್ರಿ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬರೀಬೇಕಂತಂದ್ರೆ ಹೆಂಗಂತಂದ್ರೆ ತನ್ನ 5 ಮಕ್ಕಳನ್ನ ಕಳ್ಕೊಂಡವ್ರು. ತಿಳ್ಕೊರಿ ನೀವು ಎಷ್ಟು ಕಷ್ಟ ಪಟ್ಟಾರಪ್ಪ ಅಂತಂದ್ರೆ 5 ಮಕ್ಕಳು. ಗಂಗಾಧರ ನೋಡ್ರಿ, ಗಂಗಾಧರ ಯಾವ ಕಾಯಿಲೆಯಿಂದ ಸತ್ತ? ಅಂಬೇಡ್ಕರ್ ಮಗ. ನಿಮೋನಿ ಅಂದ್ರೆ ಊಟಕ್ಕಿಲ್ಲಾರ್ದ ಸತ್ರ. ಬಾಬಾ ಸಾಹೇಬ್ರು ಅಂಬೇಡ್ಕರ್ ಅವರು ಅಮೇರಿಕದಾಗ ಗ್ರಂಥಾಲಯದಾಗ ಪುಸ್ತಕವನ್ನ ಓದ್ಕೊಂತ ಕುಂತಾಗ ಒಂದು ಚೀಟಿ ಬರ್ತ. ಆ ಚೀಟಿಯನ್ನು ನೋಡಿ ಅಂಬೇಡ್ಕರ್ ಸಾಹೇಬ್ರು ನೋಡ್ರಿ ನನ್ನ ಮೈ ರೋಮಾಂಚನ ಆಗಕಚ್ಚ. ಚೀಟಿಯನ್ನು ಓದಿದ ಅಂಬೇಡ್ಕರ್ ಗಳಗಳಗಳಗಳನ್ನ ಹೇಳಕತ್ತಿದ್ರು ಅವರು. ಅದಕ್ಕೆ ರಮಾಬಾಯಿ ಅವರು ಬರೆದಿರ್ತಾಳ, ನಮ್ಮ ಸುಪುತ್ರ ಇವತ್ತಿನ ದಿನ ನಿಮೋನಿಯಾ ಕಾಯಿಲೆಯಿಂದ ಮರಣ ಹೊಂದಿದ. ನಾನು ಎಲ್ಲ ಶವ ಸಂಸ್ಕಾರವನ್ನ ಮಾಡಿ ಮುಗಿಸೀನಿ. ನೀವು ಈ ಕಡೆ ಏನು ತಲೆ ಹಾಕಬೇಡ್ರಿ, ನೀವು ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನವನ್ನ ಕೊಡ್ರಿ ಅಂದಿರ್ತ ಆ ತಾಯಿ. ನಾವು ಯಾರಾದ್ರೂ ಆಗಿದ್ರ ಬೇಡ, ಏನು ಓದೋದು ಬೇಡ, ನಾನು ಮೊದಲು ಮನೆಗೆ ಹೋಗ್ತೇನೆ ಅಂತ ನೋಡ್ರಿ. ಇನ್ನ ಕಷ್ಟ ಕಾರ್ಪಣ್ಯಗಳಿಂದ ಈ ಒಂದು ಸಂವಿಧಾನ ನಮಗೆ ಬಂದೈತಿ. ಅದನ್ನ ನಾವು ಆ ಬಾಬಾ ಸಾಹೇಬ್ರು ನಮ್ಮ ಎಲ್ಲರೂ ಶಿಕ್ಷಣವಂತರಾಗ್ರಿ ಅಂತಂದು ಅವ್ರು ಹೇಳ್ಯಾರ. ಅದನ್ನ ನಾವು ಪಾಲಿಸ್ಬೇಕು. ನೋಡ್ರಿ, ನಮಗೆ ಯಾರಾದ್ರೂ ಸೂಟು ಬೂಟು ಹುಡಾಕ ಕಲಿಸಿದ್ದು ಯಾರಾದ್ರೂ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೂಟು ಬೂಟು ಹಾಕಕ್ಕೆ ಹೇಳ್ಕೊಟ್ಟಿದ್ದಪ್ಪ ಅಂತಂದ್ರ ಅವ್ರು ಬಾಬಾ ಸಾಹೇಬ್ರೆ, ನಿಂತಕ ರೊಕ್ಕಿಲ್ಲ, ಊಟಕ್ಕೆ ರೊಕ್ಕಿಲ್ಲ, ನೀವು ಸೂಟು ಬೂಟು ಹಾಕ್ತೀರಪ್ಪ ಅಂತಂದ್ರೆ ಹೆಂಗಂತ ಪ್ರಶ್ನೆ ಮಾಡಿದಾಗ ಮುಗುಳ್ನಗತ್ತ, ನಾನು ಅದೇ ತರನಾಗಿ ಅರಕನ ಬಟ್ಟೆಯಲ್ಲಿ ಇದ್ದೆ ಅಂದ್ರೆ ಮುಂದೆ ನನ್ನ ಸಮಾಜ ಹಂಗೆ ಇರ್ತಾವ. ನಾನೇ ಸೂಟು ಬೂಟು ಹಾಕಿದ್ನಪ್ಪ ಅಂತಂದ್ರೆ ನನ್ನ ಸಮಾಜದವ್ರು ಸೂಟು ಬೂಟು ಹಾಕ ಕಲಿತಾರ ಅಂತಂದು ಹೇಳಿಕೆ ಕೊಟ್ಟಾರ ಅವ್ರು. ಹೌದ್ರೆ ಇನ್ನ ಬಹಳ ಅಮೂಲ್ಯವಾದ ಮಾತುಗಳನ್ನು ಆಡ್ಬೋದಿತ್ತು. ಸಮಯದ ಅಭಾವ. ಮಕ್ಕಳು ಇನ್ನ ನೃತ್ಯ ಮಾಡ್ತಾವು, ಯಾರು ವಿಡಿಯೋ ಮಾಡ್ಕೋಬೇಡ್ರಿ ಅಂತಂದು ಹೇಳಿರ್ತೀವಿ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ನಮ್ಮನ್ನು ಬ್ಯಾರೆದವ್ರು ಯಾರೂ ತಿಳಿದಿಲ್ಲ, ನಮ್ಮವರ ನಮ್ಮನ್ನು ತಿಳಿತಾರೆ. ನಮ್ಮ ಸಂಗೀತ್ ಸರ್ ಹೇಳಿದ್ರು, ನಮ್ಮನ್ನ ಯಾರು ತುಳಿದಿಲ್ಲ, ಯಾವುದೇ ಸಮುದಾಯ ತುಳಿದಿಲ್ಲ. ಯಾರಾದ್ರೂ ತುಳಿಬೇಕಪ್ಪ ಅಂತಂದ್ರ ನಮ್ಮ ಸಮುದಾಯದವರೇ ನಮ್ಮನ್ನು ತುಳಿತಾರೆ. ಅದಕ್ಕೆ ದಯವಿಟ್ಟು ಯಾರು ವಿಡಿಯೋ ಮಾಡ್ಕೋಬೇಡ್ರಿ. ನಮ್ಮವ್ರು ಅಂತಂದು ಸ್ವಾತಂತ್ರ್ಯ ಬಗ್ಗೆ 4 ಮಾತುಗಳನ್ನು ಹಂಚ್ಕೊಂಡಿನಿ. ಒಟ್ಟಾರೆ ಶಿಕ್ಷಣ ಮಂತ್ರಾರಿ. ಇನ್ನು ಇಲ್ಲಿ ಅಭ್ಯಾಸ ಮುಗಿಸಿದ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳದಾವು. ಮುರಾರ್ಜಿ ಅದಾವು, ಕಿತ್ತೂರು ರಾಣಿ ಚೆನ್ನಮ್ಮ ಅದಾವು, ಅವು ಅವೆಲ್ಲ ಅದಾವು. ಆ ಮಕ್ಕಳನ್ನ ಕಳಿಸ್ರಿ, ಉಚಿತ ಶಿಕ್ಷಣ ಸಿಗುತ್ತಾ, ಊಟ ಸಿಗುತ್ತಾ. ಮುಂದೆ ನಿಮ್ಮ ಮಕ್ಕಳು ಸಾಹೇಬರಾಗಿ ಬರೋದು ನೀವು ನೋಡಬೇಕು. ನಾ ಪ್ರತಿಯೊಂದು ಶಾಲೆಗೆ ಹೋದಾಗ ನೋಡ್ರಿ, ಅಡ್ಗೆ ತಾಯಿಯಂದ್ರಿಗೆ ನಾ ಒಂದ ಮಾತು ಹೇಳ್ತೀನಿ. ಎಲ್ಲಾರು ಅಡ್ಗೆ ತಾಯಿಯಂದ್ರು ತಮ್ಮ ಮಕ್ಕಳನ್ನ ಕರ್ಕೊಂಬಂದು ಶಾಲ್ಯಾಗ ಜೋಳ್ಗಿ ಕತ್ತ ಆಟ ಆಡಿಸ್ತಿರ್ತಾರ ಅವ್ರು 4 ದಿನ ಶಾಲೆದಾಗ. ನಾ ಹೇಳ್ತೀನಿ, ಯಾಕ ಇವತ್ತು ನೀನು ಅಡಿಗೆದಾರ ಆಗ್ಬೋದು, ನಾಳೆ ನಿನ್ನ ಮಗ ದೊಡ್ಡ ಸಾಹೇಬ ಆದಾಗ ನಾನು ಮುಂದೆ ಬಂದಾಗ ನಾನು ನಿನ್ನ ಮಗ ಸಲೂಟ್ ಹೊಡಿಬೇಕು. ಹಂಗ ನೀ ಸಾಹೇಬನ್ ಮಾಡ್ಬೇಕು ನಿನ್ನ ಮಗ ನಾನು ಬರ್ತೀನಿ. ನಾನು ನೀವಾದ್ರೂ ಅಷ್ಟೇ ಪ್ರತಿಜ್ಞೆ ಮಾಡ್ಬೇಕು. ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವಕ್ಕೆ ಬಸವರಾಜ್ ಮಾದರ್ ಸರ್ ಬಂದಿದ್ರು, 40 CRP ಅವರಿದ್ರು. ಅವ್ರು ಈ ಮಾತು ಹೇಳಿದ್ರು, ನಿಮ್ಮೆಲ್ಲ ಮಕ್ಕಳು ಸೈಬರ್ ಮಾಡ್ರಿ ಅಂತ ಹೇಳಿದ್ರು. ನೀವು ಸೈಬರ್ ಮಾಡ್ಲೇಬೇಕಂತಂದು ಪ್ರತಿಜ್ಞೆಯನ್ನ ನೀವೆಲ್ಲರೂ ಮಾಡ್ರಿ ಅಂತಂದು ಈ ಒಂದು ವೇದಿಕೆಗೆ ಆಹ್ವಾನಿಸಿ ಒಂದು ಅದ್ದೂರಿಯಾದಂಥ ಸ್ವಾತಂತ್ರ್ಯೋತ್ಸವಕ್ಕೆ ನನ್ನ ಬರಮಾಡಿಕೊಂಡಂಥ ಶಾಲೆಯ ಮುಖ್ಯ ಗುರುಗಳಿಗೂ ನನ್ನ ಜೀವದ ಗೆಳೆಗೆ 40 ಪರಿಚಯ ಮಾಡಿದ್ದು ಯಾರಾದರೂ ಇದ್ರೆ ನನ್ನ ಸಂದೇಶ್ ನವಲಿ ಸರ್. ಮುದ್ದೆ ಬಳಗ ಕುಂತಿದ್ನಿ, ಆರ್ಡರ್ ತಗೊಂಡು 40 ಗೊತ್ತಿದ್ದಿದ್ದಿಲ್ಲ, ದೋಸ್ತರು ಇದ್ದಿದ್ದಿಲ್ಲ. ನಮ್ಮ ಅವರು ಆರ್ಡರ್ ತಗೊಂಡಿದ್ದು, ಆದೇಶ ಕಾಪಿ ತಗೊಂಡಿದ್ರೆ ಅವಾಗ ಪರಿಚಯ ಬಾ ದೋಸ್ತ ಅಂತಂದು
ಗಂಗಾಧರ್ ನಗರ್ ಶಾಲ್ಯಾಗ ಬಂದು ನಾನು ಜಾಯಿನ್ ಮಾಡಿಸಿದ್ರು. ಅಲ್ಲಿ 14 ವರ್ಷಗಳ ಕಾಲ ನೋಡ್ರಿ ಬಾಬಾ ಸಾಹೇಬ್ ಆಶೀರ್ವಾದಲಿದ್ದ ಬಂದ ಕೂಡಲೇ ಹೆಡ್ ಮಾಸ್ಟರ್ ಅಲ್ಲಿ ಬಂದ ಕೂಡಲೇ ಹೆಡ್ ಮಾಸ್ಟರ್ ಅಲ್ಲಿದ್ದ. ಮತ್ತು ನಮ್ಮ ಹಿಂದಿ ಚಲವಾದಿ ಸರ್ ಕೈಯಾಗ ಓಡಾಡಿ ಅವ್ರೊಳಗನ ಮತ್ತೆ CRP ನೋಡ್ರಿ. ನಮ್ದು ಈಗ 20 ವರ್ಷ ಸರ್ವಿಸ್ ಆತಪ್ಪ ಅಂತಂದ್ರು 20 ವರ್ಷದಾಗ ಆಡಳಿತಾತ್ಮಕ ಬದುಕಿನಲ್ಲಿದ್ದೀನಿ. ನನಗೇನಾದ್ರೂ ಎಡವರು ತೊಡು ಆತಂದ್ರ ಹಿರಿಯ ಅಣ್ಣನಾಗಿ ಗುಂಡಪ್ಪನವರ ಬೆನ್ನೆಲುಬಾಗಿ ನನ್ನ ಸಹಾಯಕ್ಕೆ ಬರ್ತಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹೌದ್ರಾ? ನನ್ನ 2 ಮಾತುಗಳನ್ನು ಹೇಳಿ ಮುಗಿಸ್ತೇನೆ. ಜೈ ಜೈ ಭೀಮ್. ಬೋಲೋ ಭಾರತ್ ಮಾತಾ ಕಿ. ನೋಡ್ರಿ, ನನ್ನ ಪ್ರೀತಿಯ ಸನ್ಮಿತ್ರರು ಭಾಳ ನನ್ನ ಬಗ್ಗೆ ಹೇಳಿದ್ರು. ಅಷ್ಟೇನು ದೊಡ್ಡ ವ್ಯಕ್ತಿ ನಾನಲ್ಲ. ಏನಾದರೂ ನಾವಿಬ್ಬರು ಆತ್ಮೀಯ ಗೆಳೆಯರು ಅನ್ನೋದು ಮಾತ್ರ ಸತ್ಯ. ಓಕೆ, ಇದೀಗ ಇಲ್ಲಿವರೆಗೆ ನೋಡ್ರಿ ನಮ್ಮವ್ರು ನಮ್ಮನ್ನ ಎತ್ತಿ ಹಿಡಿಬೇಕು ಹೊರತು ತುಳಿಬಾರ್ದು. ಅರ್ಥಾತ್ರಿ ಅವ್ರು ಹೇಳಿದ ಮಾತಾಡ್ತ ಅದೇ. ನಾವು ನೀವೆಲ್ಲರೂ ನೋಡ್ರಿ ಇವತ್ತು ಕಷ್ಟಪಟ್ಟಿರ್ಬೋದು. ಯಾರ್ದೋ ಮನೆ ಒಳಗೆ ಹೋದ್ರೆ ನಮ್ಗೆ ಒಳಗೆ ಕರಿಲಾರ್ದ ಕೆಳಗೆ ಕುಂತು ಮಾತಾಡ್ಸಿರ್ಬೋದು. ನಮಗೆ ನೀರು ಕೊಟ್ಟಿರದೇ ಇರ್ಬೋದು ಅಥವಾ ಉಣ್ಣಾಕ ಕೊಟ್ಟಿರದೇ ಇರ್ಬೋದು. ಹೌದ್ರಿ, ಅವೆಲ್ಲ ಅವಮಾನ. ಆದ್ರೆ ನಾನು ನಿಮ್ಗೆಲ್ಲರೂ ಕೈ ಮುಗಿದು ಕೇಳ್ಕೋದೇನಪ್ಪಾ ಅಂದ್ರೆ, ಇವತ್ತು ನೋಡ್ರಿ ಈ ಕಡೆ ಕುಂತಾರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಆ ಕಡೆ ಅದಾರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. ಹಂಗ ನೋಡ್ರಿ ಇವತ್ತು ನಮ್ಮ ಮನೆ ಒಳಗ ನಿಮ್ಮ ಮನೆ ಒಳಗ ನಮ್ಮಪ್ಪ ನಮ್ಮವ್ವನ ಫೋಟೋಗಳು ಅದಾವಿಲ್ಲೋ ಗೊತ್ತಿಲ್ಲ. ಹೌದಲ್ವೇ? ಅದಾವನೇ ಮಲ್ಲಮ್ಮ? ನಿಮ್ಮ ಅಜ್ಜ ಅಮ್ಮನೂ ಅವ್ರ ಅಜ್ಜ ಅಮ್ಮನೂ ಫೋಟೋ ಅದಾವ ಇಲ್ಲ. ಆದ್ರೆ ಇವರು ಫೋಟೋ ಎಷ್ಟು ಮಂದಿ ಮನ್ಯಾಗ ಅದಾವ? ಕೈ ಎತ್ತರಿ, ಕೈ ಎತ್ತರಿ. ನಮ್ಮ ಮನ್ಯಾಗ ಅಂತ್ರಿ ಅದಾವ. ಹೌದಾ? ಯಾಕದಾವ ಅಂತಂದ್ರೆ ಅವ್ರು ಸಮಾಜಕ್ಕಾಗಿ ಬದುಕಿದ್ರು. ಎಲ್ಲರ ಮನೆಗೂ ಇರ್ಲೇಬೇಕು. ನೋಡಿ, ನಮ್ಮ ಸಾಹೇಬ್ರು ಹೇಳ್ತಾ ಇದ್ರೆ ಎಲ್ಲರ ಮನೆಗೆ ಇರ್ಲೇಬೇಕು. ಅದಕ್ಕೆ ಅವ್ರ ಫೋಟೋ ಯಾಕೆ ಅದಾವಪ್ಪ ಅಂದ್ರೆ ಅವರು ಸಮಾಜಕ್ಕಾಗಿ ಬದುಕಿದ್ರು. ಅದಕ್ಕೆ ನಾವು ನೀವೆಲ್ಲ ಸಮಾಜಕ್ಕಾಗಿ ಬದುಕೋಣಂತ ಕರೆ ಕೊಟ್ಟಂತ ಮಾನ್ಯ ಸಾಹೇಬರಿಗೆ ಚಪ್ಪಾಳೆ ಮೂಲಕವಾಗಿ ಅಭಿನಂದನೆ ಸಲ್ಲಿಸ್ತಾ, ಇವತ್ತ ಮಾನ್ಯ ಸಾಹೇಬರು ನಮ್ಮ ಎಲ್ಲ ಮಕ್ಕಳಿಗೆ ನೋಟ್ಬುಕ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ನಮ್ಮ ಶಾಲೆಯ ಪರಶುರಾಮ್ ಯಲ್ಲಪ್ಪ ಚಲವಾದಿರವರು ತಮ್ಮ ಮಗನ LC ಒಯ್ಯುವಾಗ ನಮ್ಮ ಶಾಲೆಗೆ ಫ್ಯಾನ್ ಕೊಡ್ತೀನಿ ಅಂತ ಹೇಳಿದ್ರೆ ಪರಶುರಾಮ್ ಅವರು ಮುಂದೆ ಬರಬೇಕು. ಪರಶುರಾಮ್ ಅನ್ನೋರು ಬರ್ರಿ. ಈಗ SDMC ಅಧ್ಯಕ್ಷರು ಬಂದು ನಾವು ಸ್ವೀಕಾರ ಮಾಡ್ಕೋಬೇಕು. ಮಾನ್ಯ ಅಧ್ಯಕ್ಷರು ಬಂದು ಅದನ್ನು ಸ್ವೀಕಾರ ಮಾಡ್ಕೋಬೇಕು. ನೋಡ್ರಿ, ನಮ್ಮ ಶಾಲೆಗೆ ಅವರು ಪ್ರೀತಿಯಿಂದ ಅವ್ರ ಅಲ್ಲಿಗೆ ಜೋರಾದ ಚಪ್ಪಾಳೆ ಮೂಲಕ ಇದೇ ರೀತಿ ನೋಡ್ರಿ ನಮ್ಮ ಶಾಲೆ ಅವರ ಸರ್ಕಾರದಿಂದ ಅದು ಬರಲಿ ಇದು ಬರಲಿ ಅಂತ ಕಾಯ್ದು ಬೇಕಾಗಿಲ್ಲ ನಾವು. ಸೀತೆ ನಮ್ಮ ಶಾಲೆ ಇವತ್ತು ಯಾರೋ ಎಲ್ಲೋ ಉಂಡು ತಿಂದು ಏನೋ ಪಾರ್ಟಿ ಮಾಡಿ ಹಾಳು ಮಾಡ್ತಾರ. ಆದ್ರೆ ದಯವಿಟ್ಟು ನಿಮ್ಮೆಲ್ಲ ಕೈ ಮುಗಿದು ಬೇಡ್ಕೋದೇನಪ್ಪ ಅಂದ್ರೆ, ಸರ್ಕಾರಿ ಶಾಲೆ ಅಂತಂದ್ರೆ ಸರ್ವ ಧರ್ಮದ ಶಾಲೆ. ಸೀತೆ ಎಲ್ಲ ಬಡವರು ಬಲ್ಲಿದ್ರಂತ ಭೇದ ಭಾವ ಇಲ್ಲಾರ್ದ ಶಾಲೆ ಸರ್ಕಾರಿ ಶಾಲೆ. ಈ ಶಾಲೆಗೆ ನಾವೆಲ್ಲರೂ ಕೂಡಿ ಒಂದು ಒಳ್ಳೊಳ್ಳೆಯ ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಮಾಡಬೇಕು. ಆಮೇಲೆ ವಿವಿಧ ಗಣ್ಯ ಪ್ರಮುಖರಿಂದ ನಮ್ಮ ಶಾಲೆಗೆ ದೇಣಿಗೆ ತೊಗೊಂಡ್ಬರ್ಬೇಕು. ನಮ್ಮ ಶಾಲೆ ಡೆವಲಪ್ ಮಾಡಬೇಕು. ಯಾವುದೇ ರೊಕ್ಕ ರೂಪಾಯಿ ಒಳಗೆ ನಮ್ಗೆ ಯಾರು 1 ರೂಪಾಯಿ ಕೊಡಬೇಡ. ನಮಗೇನು ದೇವ್ರ ಪಗಾರ ಕೊಟ್ಟನ ಎಲ್ಲ ಕೊಟ್ಟಾನ. ಆದ್ರೆ ನಿಮಗೆ ನಾ ಕೈ ಮುಗಿದು ಬೇಡ್ಕೋದಿರೋ ಶಾಲೆಗೆ ಏನು ಬೇಕು ಇವತ್ತೇನಿಲ್ಲ ಅದನ್ನ ತಂದು ನೀವು ಶಾಲೆಗೆ ಮುಖ್ಯ ಗುರುಮಾತೆಯರಿಗೆ ಭೇಟಿಯಾಗ್ರಿ, ಕೊಡ್ರಿ. ನಾಳೆ ಜನವರಿ 26ಕ್ಕೂ ನಿಮ್ಗೆ ಯಾರ್ಯಾರು ಏನಾರ ಕೊಡಿಸ್ಬೇಕು ಅನ್ನೋದ ಪ್ರೀತಿ ಇದ್ರೆ ತಂದು ಕೊಡ್ರಿ. ಸೀತಾ ಅದು ನಿಮ್ಗೆ ಇಲ್ಲಿ ಕೊಟ್ಟರೆ ನೇರವಾಗಿ ಅದು ಮಕ್ಕಳಿಗೆ ಮುಡ್ತದೆ. ಮಕ್ಕಳು ಅಂದ್ರೆ ದೇವ್ರ ಸಮ. ಓಕೆ, ಆ ಒಂದು ಕಾರ್ಯವನ್ನು ಮಾಡುವಂತ ಪರಶುರಾಮ ಯಲ್ಲಪ್ಪ ಚಲವಾದಿರವರಿಗೆ ನಮ್ಮ SDMC ಅಧ್ಯಕ್ಷರು ಮತ್ತು ಮಾನ್ಯ CRP ಸಾಹೇಬರು ಬಂದು ಸನ್ಮಾನ ಮಾಡಬೇಕಾಗಿದೆ. ಪರಶುರಾಮಣ್ಣವರು ಬರ್ರಿ. ಖುಷಿ